ಅಲ್ಲಿ ಚೀನಾದಲ್ಲಿ ಅವರು ಇವರು ಎದ್ರಕೊಂಡು ಗ್ಲಾಸ್ ಬ್ರಿಡ್ಜ್ ಮೇಲೆ ಓಡಾಡ್ತಾ ಇರ್ತಾರೆ. ಆದರೆ ಇವಾಗ ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಪ್ಪ? ನಾನಂತೂ ಸಖತ್ತಾಗಿದ್ದೀನಿ. ಮೊಬೈಲ್ಗಳಲ್ಲಿ ಅಲ್ಲಿ ಇಲ್ಲಿ ವೀಡಿಯೋಗಳಲ್ಲಿ ನೋಡಿರ್ತೀರ ಗ್ಲಾಸ್ ಬ್ರಿಡ್ಜ್ಗಳ್ನ. ಏನಪ್ಪ ಎಲ್ಲ ಬೇರೆ ದೇಶಗಳಲ್ಲೇ ಇರೋದ ಗ್ಲಾಸ್ ಬ್ರಿಡ್ಜ್ಗಳು, ನಮ್ಮ ಇಂಡಿಯಾದಲ್ಲಿಲ್ವಾ ಅಂತ ನೋಡಿರ್ತೀರ. ನಮ್ಮ ಇಂಡಿಯಾದಲ್ಲೇ, ನಮ್ಮ ಕರ್ನಾಟಕದಲ್ಲೇ ಒಂದು ಗ್ಲಾಸ್ ಬ್ರಿಡ್ಜ್ ಇದೆ. ಅದು ಯಾವ ಥರ ಇದೆ ಅಂತ ನೋಡೋಣ ಬರ್ರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಬೆಲ್ಲೈಕನ್ ಒತ್ತಿರಿ. ಬನ್ನಿ ಹೋಗೋಣ. ಬರೋರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. 50 ರೂಪಾಯಿನ ಏನೋ ಪಾರ್ಕಿಂಗ್. ಇಲ್ಲಿ ಪಾರ್ಕ್ ಮಾಡ್ಬೇಕು ಕಾರ್ಗಳನ್ನ. ಎಲ್ಲರೂ ಚೀನಾದಲ್ಲಿರೋ ಅಂಥ ಗ್ಲಾಸ್ ಬ್ರಿಡ್ಜ್ನ ನೋಡಿರ್ತೀರ. ಏನಪ್ಪ ಚೀನಾದಲ್ಲೇ ಇರೋದ ಅಂತ ನೋಡಿರ್ತೀರ. ಆದರೆ ಇವತ್ತು ನಮ್ಮ ಇಂಡಿಯಾದಲ್ಲಿರೋ ಅಂಥ, ಕರ್ನಾಟಕದಲ್ಲೇ ಇರೋ ಅಂಥ ಗ್ಲಾಸ್ ಬ್ರಿಡ್ಜ್ನ ತೋರ್ಸಕ್ಕೆ ಬಂದಿದ್ದೀನಿ. ಬರ್ರಿ ನೋಡ್ರಿ ಯಾವ ಥರ ಇದೆ ಅಂತ. ಇಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತಗೋಬೇಕು ಫಸ್ಟು ಗ್ಲಾಸ್ ಬ್ರಿಡ್ಜಿಗೆ ಹೋಗೋಕ್ಕೆ. ನೋಡ್ರಪ್ಪ, ಇದೇ ಗ್ಲಾಸ್ ಬ್ರಿಡ್ಜಿಗೋಸ್ಕರ ಕ್ಯೂ ಅಲ್ಲಿ ನಿಂತಿದ್ದಾರೆಲ್ಲ. ಗ್ಲಾಸ್ ಬ್ರಿಡ್ಜ್ ನೋಡೋದಕ್ಕೋಸ್ಕರ ಜನ ಸಾಗರ ನೋಡ್ರಿ ಯಾವ ತರ ನಿಂತಿದ್ದಾರೆ. ಗ್ಲಾಸ್ ಬ್ರಿಡ್ಜ್ ನೋಡ್ರಪ್ಪ ಯಾವ ಥರ ಇದೆ ಅಂತ. ಔಟ್ ಆಫ್ ಸ್ಟೇಟ್ನರೇ ಜಾಸ್ತಿ ಇಲ್ಲಿ, ಕನ್ನಡ ಮಾತಾಡೋರಂತೂ ಕಮ್ಮಿನೇ. ಎಲ್ಲ ಔಟ್ ಆಫ್ ಸ್ಟೇಟ್ನರೇ ಎಲ್ಲ. ನೋಡಿ ಯಾವ ಥರ ಕಾಯ್ತಿದ್ದಾರೆ ಎಲ್ಲ ಗ್ಲಾಸ್ ಬ್ರಿಡ್ಜ್ ಮೇಲೆ ಹೋಗೋದಕ್ಕೋಸ್ಕರ. ನೋಡ್ರಪ್ಪ, ಇಷ್ಟೋ ತನಕ ಕಾಯ್ದು ಇವಾಗ ಹತ್ತಕ್ಕೆ ಅಂತ ಹೋಗ್ತಾ ಇದ್ದೀವಿ ಗ್ಲಾಸ್ ಬ್ರಿಡ್ಜ್ಗೆ. ಇದು ನಮ್ಮ ಕರ್ನಾಟಕದಲ್ಲೇ ಇರೋ ಅಂಥ ಬ್ರಿಡ್ಜ್ ಇದು. ಎಲ್ಲರೂ ಬಂದು ನೋಡ್ಕೊಳ್ರಿ. ನೋಡ್ರಪ್ಪ ಗ್ಲಾಸ್ ಬ್ರಿಡ್ಜ್ ಯಾವ ಥರ ಇದೆ ಅಂತ. ನಾವು ವಿಡಿಯೋದಲ್ಲೆಲ್ಲ ನೋಡಿರ್ತೀವಿ ಚೀನಾದಲ್ಲಿ ಅಲ್ಲಿ ಇಲ್ಲಿ ಅಂತ. ಆದರೆ ಇವಾಗ ನಾವು ನಿಜವಾಗ್ಲೇ ಗ್ಲಾಸ್ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇರೋದು ಗೊತ್ತಾ? ನಮ್ಮ ಕರ್ನಾಟಕದಲ್ಲೇ ಇರೋ ಅಂಥ ಬ್ರಿಡ್ಜ್ ಇದು. ಕೊಡಗು ಜಿಲ್ಲೆಯಲ್ಲಿ ಇರೋ ಅಂಥದ್ದು, ಮಡಿಕೇರಿ ಹತ್ರ. ಮಡಿಕೇರಿಯಿಂದ ಒಂದು 6ರಿಂದ 7 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ರೀ ಇಲ್ಲೆಲ್ಲ ಔಟ್ ಆಫ್ ಸ್ಟೇಟ್ನರೇ ಜಾಸ್ತಿ, ಆದರೆ ಕನ್ನಡದವ್ರು ಕಮ್ಮಿ ಸಿಗೋದು. ನೋಡ್ರಿ ಇವ್ರು ನಮ್ಮ ಕರ್ನಾಟಕದವ್ರು, ನಮ್ಮ ಬೆಂಗಳೂರವರು. ಇವಣ್ಣ ನೋಡಿ, ಇವರೆಲ್ಲ ಪರಿಚಯ ಆದರು, ಚೆನ್ನಾಗಿ ಮಾತಾಡ್ಸಿರು. ಕನ್ನಡದವರು ಅಂತ ಇವ್ರು ಒಬ್ಬರೇ ಸಿಕ್ಕಿದ್ದು ಒಟ್ಟಿನಲ್ಲಿ. ಒಳ್ಳೆ ಚೆನ್ನಾಗಿ ಮಾತಾಡ್ಸಿರು. ಬರ್ರಿ ಗ್ಲಾಸ್ ಬ್ರಿಡ್ಜ್ ನೋಡ್ರಿ ಯಾವ ಥರ ಇದೆ ಅಂತ ಮುಂದೆ. ನೋಡ್ರಪ್ಪ ಇಲ್ಲಿ ಯಪ್ಪ, ಜೀವನದಲ್ಲಿ ಮೊದಲನೇ ಸಲ ಗ್ಲಾಸ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇರೋದು. ನೋಡಿ ಯಾವ ಥರ ಇದೆ. ಕೆಳಗಡೆ ನೋಡಿ ಯಪ್ಪ, ಕೆಳಗಡೆ ನೋಡ್ತಿದ್ರೆ ಕಾಲೆಲ್ಲ ನಡುಗ್ತಿದ್ದಾವೆ. ನೋಡಿ ವ್ಯೂ ನೋಡಿ ಯಾವ ಥರ ಇದೆ. ಇದು ಫುಲ್ಲು ಸ್ಟ್ರಾಂಗಾಗಿ ಕಟ್ಟಿಲ್ಲ, ಆದ್ದರಿಂದ ಜಾಸ್ತಿ ಜನನ ಬಿಡಲ್ಲ. ಒಂದು 15 ಜನನ ಬಿಡ್ತಾರೆ ಅಷ್ಟೇ. ಸಖತ್ತಾಗಿದೆ ಮಾತ್ರ ಗ್ಲಾಸ್ ಬ್ರಿಡ್ಜ್ ಮಾತ್ರ. ಯಾರ್ಯಾರೋ ವೀಡಿಯೋದಲ್ಲೆಲ್ಲ ನೋಡಿರ್ತೀರ, ಅಲ್ಲಿ ಚೀನಾದಲ್ಲಿ ಅವರು ಇವರು ಎದ್ರಕೊಂಡು ಗ್ಲಾಸ್ ಬ್ರಿಡ್ಜ್ ಮೇಲೆ ಓಡಾಡ್ತಾ ಇರ್ತಾರೆ. ಆದರೆ ಇವಾಗ ನಮ್ಮ ಇಂಡಿಯಾದಲ್ಲೇ, ನಮ್ಮ ಕರ್ನಾಟಕದಲ್ಲೇ ಗ್ಲಾಸ್ ಬ್ರಿಡ್ಜ್ ಇದೆ. ಬರೀ 200 ರೂಪಾಯಿ ಎಂಟ್ರಿ ಫೀಸು. ಒಟ್ಟಿನಲ್ಲಿ ತುಂಬ ಹೊತ್ತು ಕಾಯಬೇಕು. ಸಖತ್ತು ಟೂರಿಸ್ಟ್ಗಳು ಇರ್ತಾರೆ. ಬಂದು ಎಕ್ಸ್ಪೀರಿಯೆನ್ಸ್ ಮಾಡೋ ಅಂಥವ್ರು ಮಾಡಿರಿ. ಸಖತ್ತಾಗಿದೆ ಮಾತ್ರ. ನೋಡಿ ಏನು ಸಖತ್ತಾಗಿದೆ ನೀವು. ಟೂರಿಸ್ಟ್ಗಳೆಲ್ಲ ಕಾಯ್ತಾ ಇದ್ದಾರೆ ಹತ್ತೋದಕ್ಕೋಸ್ಕರ. ಇಲ್ಲಿ ಫುಡ್ಡು ಕೂಡ ಸಿಗುತ್ತೆ. ಏನಾದ್ರು ಸೈಡ್ ಸಿಗಬೇಕು ಅಂದರೆ ಆರಾಮಾಗಿ ತಿನ್ಕೋಬೋದು. ಇದನ್ನೇನು ಫುಲ್ಲು ದೊಡ್ಡದಾಗೇನು ಮಾಡಿಲ್ಲ. ಒಂದು 30 ಮೀಟ್ರ್ ಉದ್ದ ಮಾಡಿದ್ದಾರೆ. ಅಂದರೆ 100 ಅಡಿ ಉದ್ದ ಇದೆ ಅಷ್ಟೇ. ಸರ್ ಪ್ಲೀಸ್ ಹೋಗಿ ಟ್ರೈ ಮಾಡಿ ಸರ್, ಪ್ಲೀಸ್ ಹೋಗಿ ಸರ್. ಏನು ಒಂದು 10 ನಿಮಿಷ ಬಿಡ್ತಾರೆ ಅಷ್ಟೇ. 10 ನಿಮಿಷಕ್ಕೆ ಹೋಗ್ರಿ ಅಂತ ವಾಪಸ್ ಕಳಿಸ್ತಾರೆ. ಒಟ್ಟಿನಲ್ಲಿ ಚೆನ್ನಾಗಿದೆ ಗ್ಲಾಸ್ ಬ್ರಿಡ್ಜು. ಬಂದು ನೋಡೋ ಅಂತಾರು ನೋಡ್ಕೊಳ್ರಿ.
ನಾವಿವಾಗ ಮುಗೀತು ನಮ್ಮ ಟೈಮು, ಆದ್ದರಿಂದ ಇವಾಗ ಗ್ಲಾಸ್ ಬ್ರಿಡ್ಜಿಂದ ಇಳಿತಾ ಇದ್ದೀವಿ. ಇನ್ನು ಸಖತ್ತು ಜನ ನಿಂತಿದ್ದಾರೆ ಕಾಯ್ಕೊಂಡು. ನೋಡ್ರಿ ಇವಾಗ ಹತ್ತುತ್ತಾ ಇದ್ದಾರೆ ಎಲ್ಲರೂ, ಹೊಸ್ದಾಗಿ ಹತ್ತೋರು. ಅಲ್ಲಿಂದ ಮುಗಿಸ್ಕೊಂಡು ಬಂದಮೇಲೆ ಏನಾದ್ರು ತಿನ್ನೋ ಆಗಿದ್ರೆ ಇಲ್ಲಿ ತಿನ್ನೋಕ್ಕೆ ಹೋಟ್ಲಿದೆ, ಇಲ್ಲಿ ಕುತ್ಕೊಳ್ಳೋದಕ್ಕೋಸ್ಕರ ಪಾರ್ಕಿಂಗ್ ಇದೆ, ಇಲ್ಲೂ ಕೂಡ ಸೈಟ್ಸ್ ಸಿಗುತ್ತೆ, ಏನು ಬೇಕಾದ್ರೂ ತಿನ್ಬೋದು. ತುಂಬ ಜನ ಇಲ್ಲಿ ಮಾತ್ರ ಸಖತ್ತು ಟೈಮು ಹೋಟೆಲ್ ಕಾಯ್ಬೇಕಿಲ್ಲಿ ಗ್ಲಾಸ್ ಬ್ರಿಡ್ಜ್ನ ನೋಡಬೇಕು ಅಂದರೆ.